ಸೊಸೈಟಿ 142 ದೇಶಗಳಲ್ಲಿದೆ. ಇಂಡಿಯಾದಲ್ಲಿ 9 ಕಡೆ 9 ಬ್ರಾಂಚಸ್ ಇದೆ. ಐಶ್ವರ್ಯ ಸೊಸೈಟಿ ಫೌಂಡೆಡ್ ಇನ್ ಅಮೆರಿಕಾ ಆ್ಯಂಡ್ ಬೇಸ್ ಆಲ್ ಓವರ್ ದ ವರ್ಲ್ಡ್. ಸೊ ನಮ್ಮದು ರೀಜನ್ 15 ರೀಜನ್ ಇದೆ. ಒಂದು ಮಿಡ್ಲ್ ಈಸ್ಟು, ಒಂದು ಫಾರ್ ಈಸ್ಟು, ಒಂದು ಇಂಡಿಯಾ ರೀಜನು, ಒಂದು ಅಮೆರಿಕಾ ರೀಜನು, ಒಂದು ಯುರೋಪ್, ಒಂದು ಆಫ್ರಿಕಾ, ಒಂದು ಜಪಾನ್, ಆಸ್ಟ್ರೇಲಿಯಾ, ಆ ಥರ ರೀಜನ್ಸ್ ಇದೆ ಬೇರೆ ಬೇರೆ. ಸೊ ನಾವು ರೀಜನ್ 15 ನಾನು ಬರ್ತೀವಿ. ಸೊ ಈ ರೀಜನ್ ಇದರಲ್ಲಿ ಏನಂತ ಕೆಲಸ ಆಗುತ್ತೆ ಅಂದರೆ ಈ ಎನಿಥಿಂಗ್ ಕನೆಕ್ಟೆಡ್ ಟು ಸಸ್ಟೈನಬಿಲಿಟಿ ಆ್ಯಂಡ್ ಬಿಲ್ಟ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ಬಿಲ್ಡಿಂಗ್ಸು, ಇಲ್ಲಿ ಇನ್ಫ್ರಾಸ್ಟ್ರಕ್ಚರು, ಮಾಲ್ಸು, ಹೋಟೆಲ್ಸು, ರೈಲ್ವೆ ಸ್ಟೇಷನ್ಸು, ಮೈನ್ಸು, ಪವರ್ ಪ್ಲಾಂಟ್ಸು, ಇಂಡಸ್ಟ್ರೀಸು ಎಲ್ಲ ಬಿಲ್ಟ್ ಎನ್ವೈರನ್ಮೆಂಟ್. ಅಲ್ಲಿ ನಾವು ಯಾವ ಥರ ಸ್ಟ್ಯಾಂಡರ್ಡ್ಸ್ ಇರಬೇಕು, ಯಾವ ಥರ ಕನ್ಸ್ಟ್ರಕ್ಷನ್ ಇರಬೇಕು, ಯಾವ ಥರ ಇಂಜಿನಿಯರಿಂಗ್ ಇರಬೇಕು, ಯಾವ ಥರ ಏರ್ ಕಂಡೀಷನಿಂಗ್ ಇರಬೇಕು, ಎಲ್ಲ ವಾಟರ್ ಕನ್ಸಂಪ್ಷನ್ ಇರಬೇಕು, ಎನರ್ಜಿ ಕನ್ಸಂಪ್ಷನ್ ಇರಬೇಕು. ಕಲ್ಕಟ್ಟ ಅಥವಾ ಪೂನಾ ಈ ಥರ ಎಲ್ಲ ಕಡೆ ಬ್ರಾಂಚಸ್ ಇದೆ. ಸೊ ಇದು ಬೆಂಗಳೂರು ಬ್ರಾಂಚ್ ನಮ್ಮದು. ಇಲ್ಲಿ ನಮ್ಮದು ಅಮರನಾರಾಯಣ ಅಂತ ಇವರು ಪ್ರೆಸಿಡೆಂಟ್. ನಾಳೆ ಇದು ಆಗ್ತಾರೆ ಎಲೆಕ್ಟೆಡ್ ಬಾಡಿ. ಇದಕ್ಕೆ 110 ಜನ ಮೆಂಬರ್ ಇದ್ದಾರೆ ಸದ್ಯ ಬೆಂಗಳೂರಿನಲ್ಲಿ. ಪ್ರತಿಯೊಂದು ಸಿಟಿನಲ್ಲೂ ಬೇರೆ ಬೇರೆ ಇರ್ತಾರೆ. ಸೊ ನಾಳೆ ಇವರು ಪ್ರೆಸಿಡೆಂಟ್ ಚಾರ್ಜ್ ತಗೋತಾರೆ. ಇದು ಪ್ರತಿ ವರ್ಷ ಚೇಂಜ್ ಆಗುತ್ತೆ ಎಲ್ಲರಿಗೂ. ಸೊ ಇದು ಅಮೇರಿಕನ್ ಏರ್ ಕಂಡೀಷನಿಂಗ್ ಸೊಸೈಟಿನ ಪ್ರೆಸಿಡೆಂಟ್, ಈ ವರ್ಷದ ಪ್ರೆಸಿಡೆಂಟು. ಇನ್ಫ್ಯಾಕ್ಟ್ ಇದು 1894 ಅಮೇರಿಕನ್ ಸ್ಟಾರ್ಟ್ ಆಗಿದ್ದಂಥ ಒಂದು ಸೊಸೈಟಿ ಇದು. ಇದರಲ್ಲಿ ನಮಗೆಲ್ಲ ಗೊತ್ತಿರೋದ್ರ ಏರ್ ಕಂಡೀಷನಿಂಗ್ ಅನ್ನೋದೊಂದು ಪವರ್ ಕನ್ಸಂಪ್ಷನ್ ಅದೇ ಜಾಸ್ತಿ ಪವರ್ ಫಿಸಿಕಲಿ. ಆಲ್ಮೋಸ್ಟ್ ನಿಮಗೆ 40 to 50% ಪವರ್ ಅದರಿಂದ ಜಾಸ್ತಿ ಆಗುತ್ತೆ. ಈಗ ವೇ ವ್ಯಾಲ್ಯೂ ಇಸ್ ಗ್ರೋಯಿಂಗು ಎಲ್ಲ ಕಡೆ. ನಾವು ವೇ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ಸ್, ಎಲ್ಲ ಬಿಲ್ಡಿಂಗು ಬಂದು ಏರ್ ಕಂಡೀಷನ್ ಮಾಡ್ತೀವಿ. ಅದರಿಂದ ಏನಾಗ್ತಾ ಇದೆ, ನಮ್ಮ ತಾಪಮಾನ ತುಂಬ ಜಾಸ್ತಿ ಆಗ್ತಾ ಇದೆ. ಆಚೆ ನಮ್ಮದು ಸಮ್ಮರ್ಸ್ ಎಕ್ಸ್ಟೆಂಡ್ ಆಗ್ತದೆ. ಬ್ಯಾಂಗ್ಳೂರಲ್ಲಿ ನೀವು 34 ಡಿಗ್ರಿಗಿಂತ ಜಾಸ್ತಿ ಹೋಗೋದು ನೋಡಿಲ್ಲ. ಬಟ್ ಆಫ್ಲೈನ್ ಈಗ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಗೋಲ್ಡ್ 37, 38 ಡಿಗ್ರೀಸ್ ಆ್ಯಂಡ್ ರೈನಿ ಸೀಸನಲ್ಲಿ ತುಂಬ ರೈನ್ಸ್ ಬರ್ತಾ ಇದೆ. ಸೊ ಹೋಲ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ನಾವು ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸಸ್ಟೈನಬಿಲಿಟಿ ಇಸ್ ದ ಒನ್ಲಿ ಆಪ್ಷನ್. ಅಂದರೆ ನಾವು ಎಷ್ಟು ಪವರ್ನ ತಗೊಂತೀವೋ ಅಷ್ಟು ವಿ ಹ್ಯಾವ್ ಟು ಗಿವ್ ಬ್ಯಾಕ್. ದಟ್ ಇಸ್ ಕಾಲ್ಡ್ ನೆಟ್ ಝೀರೋ. ಸೊ ಇದ್ರ ಬಗ್ಗೆ ನಾಳೆ ಒಂದು ಸೆಮಿನಾರ್ ಮಾಡ್ತಾ ಇದ್ದೀವಿ ಕ್ಯಾನ್ಸರಿ ಹೋಟ್ಲಲ್ಲಿ. ಇಲ್ಲಿ ಆ್ಯಡಿಂಗ್ ಅರೌಂಡ್ ಕ್ಲೋಸ್ ಟು 200 ಮೆಂಬರ್ಸ್, 200 ಡೆಲಿಗೇಟ್ಸ್ ಬರ್ತಾ ಇದ್ದಾರೆ, ಸ್ಪೀಕರ್ಸ್ ಬರ್ತಾ ಇದ್ದಾರೆ ಅಕ್ರಾಸ್ ಡಿಸ್ಟ್ರಿಕ್ಟ್. ಸೊ ದಿಸ್ ಇಸ್ ಅ ಹಾನರಬಲ್ ಸೊಸೈಟಿ. We don't charge or we don't make any profits in this society. We run this based on the sponsors ಹೋಗ್ತಾರೆ ಸ್ವಲ್ಪ ಜನ. ನಮ್ಮದು ಓನ್ ಇದರಿಂದ ನಾವು ಮಾಡ್ತೀವಿ. ವಾಟ್ ಎವರ್ ವಿ ಆರ್ ಸೀಯಿಂಗ್ ದ ಡೆವಲಪ್ಮೆಂಟ್ ನಾವು ಇದು ಮಾಡಿಲ್ಲ ಅಂದರೆ ನಮಗೆಲ್ಲ ತುಂಬ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇವರು ಸೆಕ್ರೆಟರಿ ರೂಪೇಶ್ ಅಯ್ಯಂಗಾರ್ ಅಂತ ಈ ಸೊಸೈಟಿದು. ಇವರು ಬಂದು ವೈಸ್ ಪ್ರೆಸಿಡೆಂಟ್ ಮುನಿರಾಜ್ ಅವರು. ಸತೀಶ್ ಅಯ್ಯಂಗಾರ್ ಸಾರ್ ಬಂದು ಪಾಸ್ಟ್ ಪ್ರೆಸಿಡೆಂಟ್. ಇವರು ಈ ಸೊಸೈಟಿನ ಪಾಸ್ಟ್ ಪ್ರೆಸಿಡೆಂಟ್. ಸೊ ನಮ್ಗೆ 26 ಪ್ರೆಸಿಡೆಂಟ್ಸ್ ಇದ್ದಾರೆ. ಅಂದರೆ 27 ವರ್ಷದಿಂದ ಇದು 27ನೇ ವರ್ಷದ ಇನ್ಸ್ಟಾಲೇಷನ್. ನಾಳೆ ಈ ಸೆಮಿನಾರ್ ಆದಮೇಲೆ ವಿಲ್ ಫಾಲೋಡ್ ವಿತ್ ಇನ್ಸ್ಟಾಲೇಷನ್ ಸೆರೆಮನಿ. ಇಂಡೋರ್ ಏರ್ ಕ್ವಾಲಿಟಿ. ಸೊ ಏನಾಗಿದೆ, ಇಂಡೋರ್ ಏರ್ ಕ್ವಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ನಮ್ಮೆಲ್ಲ ಆಫೀಸಸಲ್ಲಿ. ಯಾಕಂದರೆ ನಮ್ಮ ಮಿನಿಮಮ್ ಏರ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಲೇಬೇಕು. ಮೇ ಬಿ ಹಾಸ್ಪಿಟಲ್ಸ್, ಮೇ ಬಿ ಆಫೀಸಸ್. ಸೊ ಅದ್ರ ಬಗ್ಗೆ ಇವ್ರು ಮಾತಾಡ್ತಾರೆ. ಇದನ್ನು ಹಿಂಗೆ ಅದನ್ನು ನಾವು ಮೇಂಟೈನ್ ಮಾಡ್ಬೋದು ಅಂತ. ಇನ್ನೊಂದು ಬಂದು ಆರ್ಕಿಟೆಕ್ಟ್ ಸ್ವಾತಿ ಅಂತ ಬರ್ತಾ ಇದ್ದಾರೆ, ಅವ್ರು ಹೈದರಾಬಾದಿಂದ ಬರ್ತಾ ಇದ್ದಾರೆ. ಸೊ ಇವರೆಲ್ಲರೂ ಮಾತಾಡೋದು ಬಂದು ಅಬೌಟ್ ದ ಬಿಲ್ಟ್ ಎನ್ವೈರ್ಮೆಂಟ್, ಅಬೌಟ್ ಹೇಗೆ ನಾವು ಇರೋದನ್ನ ಇದು ಮಾಡದೆ ಎಕ್ಸೆಸಿವ್ ಆಗಿ ಯೂಸ್ ಮಾಡಿ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಸರ್, ಅವರು ಆ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಅನ್ವಯ ಆದಾಗ ಅವರ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಲ್ಸೋ ಅಷ್ಟು ಫಾಲೋಸ್. ಇನ್ನೊಂದು ಇದು ಬಿಕಮ್ ಎ ನೆಸೆಸಿಟಿ, ನಾಟ್ ಅ ಲಕ್ಸುರಿ. ಅದರಿಂದ ಎಲ್ಲ ಮನೆಯಲ್ಲಿ ಇವಾಗ AC ಬರುತ್ತೆ. ಈಗ ಎಲ್ಲ ಮನೆಯಲ್ಲಿ ನೋಡಿದ್ರೆ 1 ಬೆಡ್ರೂಮ್ AC ಇದ್ದೇ ಇರುತ್ತೆ. ಹೋಗ್ತಾ ಹೋಗ್ತಾ AC ಎಲ್ಲರೂ 2 ಬೆಡ್ರೂಮ್ ಹಾಕ್ತೀವಿ, ಹಾಲಲ್ಲಿ ಹಾಕ್ತೀವಿ, ಕಿಚನಲ್ಲಿ ಹಾಕ್ತೀವಿ. ಆಮೇಲೆ ಇವಾಗ ಆಲ್ರೆಡಿ ಹೈ ರೇಂಜಸ್ ಎಲ್ಲ ನೋಡಿದ್ರೆ ಎಲ್ಲ ಅಪಾರ್ಟ್ಮೆಂಟ್ಸ್ AC ಮಾಡ್ತಾರೆ. ಸೊ ನಮ್ದು ಹೋಗ್ತಾ ಹೋಗ್ತಾ AC ಆದಷ್ಟು ನಿಮ್ಮ ಆಚೆ ಹೀಟ್ ಜಾಸ್ತಿ ಆಗುತ್ತೆ. ಒಳಗಡೆ ಹೀಟ್ ತೆಗೆದು ನೀವು ಆಚೆ ಆಗ್ತಾ ಇದ್ದೀರಾ, ಅವಾಗ ಏನಾಗುತ್ತೆ, ಆಚೆ ಎನ್ವೈರ್ಮೆಂಟ್ ಹೀಟ್ ಜಾಸ್ತಿ ಆಗುತ್ತೆ. ಇದನ್ನ ನಾವು ಈಗ ಅಡ್ರೆಸ್ ಮಾಡಿಲ್ಲ ಅಂದರೆ, ಈ ಸ್ಟೆಪ್ ನಾವು ತಗೊಂಡಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಬ್ಯಾಂಗ್ಳೂರ್ ಆಲ್ಸೋ ವಿಲ್ ಬಿಕಮ್ ಒನ್ ಆಫ್ ದಿ ಹಾಟೆಸ್ಟ್ ಟ್ರಾಪಿಕಲ್ ಪ್ಲೇಸಸ್. ನಾವು ಬ್ಯಾಂಗ್ಳೂರನ್ನು ಈ ಎನ್ವೈರ್ಮೆಂಟ್ಗೋಸ್ಕರ ಏನು ಜನ ಏನು ಬರ್ತಾರೆ ಇದಕ್ಕೋಸ್ಕರ ಅದು ನಾವು ತುಂಬ ಸ್ಲೋ ಆಗಿ ಕಳ್ಕೊಂಡ್ಬರ್ತೀವಿ. ಎಲ್ಲರೂ ಆಲ್ರೆಡಿ ಸುಮಾರಷ್ಟು ಮಾತಾಡಿದ್ದಾರೆ ಇದ್ರ ಬಗ್ಗೆ. ಸೊ ನಾನೇನು ಜಾಸ್ತಿ ಅದರದೇ ಪದೇ ಪದೇ ಹೇಳೋದು ಅವಶ್ಯಕತೆ ಇಲ್ಲ. ನಾನು ಏನು ಹೇಳೋಕ್ಕೆ ಇದೆ ಅಂದರೆ, ಆ್ಯಕ್ಚುಲಿ ಒಂದು ಸಂಸ್ಥೆ. ಆ ಸಂಸ್ಥೆ ಸುಮಾರು ವರ್ಷಗಳಿಂದ ಅಮೇರಿಕಾದಲ್ಲಿ ಇದೆ. ಆಲ್ಮೋಸ್ಟ್ ಒಂದು 60-70 ವರ್ಷದಿಂದ ಅದು ಇದೆ ಅಮೇರಿಕಾದಲ್ಲಿ. 150 ವರ್ಷದಿಂದ ಇದೆ. ನಮ್ಮ ದೇಶದಲ್ಲೂ ಆಲ್ಮೋಸ್ಟ್ ಒಂದು 40 ವರ್ಷದಿಂದ ಆಲ್ರೆಡಿ ಈ ಸಂಸ್ಥೆ ಇದೆ.
ಆ್ಯಂಡ್ ಈ ಸಂಸ್ಥೆ ಕೆಲಸ ಮಾಡೋದು ಅನೇಕ ಡೊಮೇನ್ಸ್ ಇರ್ಬೋದು. ಒನ್ ಸಚ್ ಡೊಮೇನ್ ಇರೋದು ಕ್ಲೈಮೇಟ್ ರಿಲೇಟೆಡು, ಎನ್ವೈರ್ಮೆಂಟ್ ರಿಲೇಟೆಡು. ಯಾಕೆ ನಮ್ಮ ಎನ್ವೈರ್ಮೆಂಟ್ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಯಾಕೆ ಅದನ್ನು ಸೇವ್ ಮಾಡಬೇಕು. ಆ್ಯಂಡ್ ಬ್ಯಾಂಗ್ಳೂರ್ ಇಸ್ ಅ ಬಿಫಿಟಿಂಗ್ ಎಕ್ಸಾಂಪಲ್ ಫಾರ್ ದಟ್. ನಾವು ಪೇಪರಲ್ಲಿ ಓದ್ತಾ ಇರ್ಬೋದು, ಆಲ್ಮೋಸ್ಟ್ ದಿನ ಬರ್ತಾ ಇರುತ್ತೆ, ನಾವು ಇಷ್ಟು ಮರಗಳು ಕಟ್ತಾ ಇದ್ವಿ, ಬೆಂಗಳೂರು ಈ ಥರ ಇತ್ತು, ಟೆಂಪ್ರೇಚರ್ ಈ ಥರ ಇತ್ತು. ನಾವು ಒಂದು 50 ವರ್ಷ ಹಿಂದೆ ಹೋದರೆ ನಾವು ಸಮ್ಮರಲ್ಲಿ ಬ್ಲ್ಯಾಂಕೆಟ್ ಹೊಡ್ಕೊಂಡು ಮಲ್ಕೋತಾ ಇದ್ವಿ. ಬಟ್ ಇವಾಗ ವಿಂಟರ್ಗೂ AC ಬೇಕಾಗ್ತಾ ಇದೆ. ಸೊ ಅದು ಯಾಕೆ ಚೇಂಜ್ ಆಯಿತು, ಬೆಂಗಳೂರಲ್ಲಿ ಏನು ಚೇಂಜ್ ಆಗ್ತಾ ಇದೆ, ನಾವು ಯಾಕೆ ನೀರಿಗೋಸ್ಕರ ಫ್ಯೂಚರಲ್ಲಿ ಮೇ ಬಿ ಒದ್ದಾಡ್ಬೋದು ನಾವೆಲ್ಲ. ಯಾಕಂದರೆ ನೀರು ತುಂಬ ಪ್ರೆಷಸ್ ಇದೆ. ಆಮೇಲೆ ಬೆಂಗಳೂರಿಗೆ ಅದಕ್ಕೆ ಸೋರ್ಸ್ ಇಲ್ಲ, ನಾವು ಯಾವುದು ನದಿ ಪಕ್ಕ ಇಲ್ಲ ಅಥವಾ ನಾವು ಯಾವುದು ಸಮುದ್ರ ಪಕ್ಕ ಇಲ್ಲ. ನಮ್ಮ ನೀರು ಆಲ್ಮೋಸ್ಟ್ 140 ಕಿಲೋಮೀಟರಿಂದ ನಾವು ಪಂಪ್ ಮಾಡ್ತೀವಿ ಬೆಂಗಳೂರಿಗೆ. ಸೊ ಇದು ಯುನಿಕ್ನೆಸ್ ಟು ಬ್ಯಾಂಗ್ಳೂರು. ಸೊ ಇದನ್ನು ನಾವು ಹೇಗೆ ಮುಂದುವರಿತಾ ನಾವು ಹೇಗೆ ಚೇಂಜ್ ಮಾಡ್ಬೋದು, ವಾಟ್ ಈಸ್ ದ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್ ದಟ್ ವಿ ನೀಡ್ ಟು ಸಿ ಆಸ್ ಫಾರ್ ಆಸ್ ಕ್ಲೈಮೇಟ್ ಇಸ್ ಕನ್ಸರ್ನ್, ಆಸ್ ಫಾರ್ ಆಸ್ ಎನ್ವೈರ್ಮೆಂಟ್ ಇಸ್ ಕನ್ಸರ್ನ್. ಅದಕ್ಕೋಸ್ಕರ ಆಶ್ರಯ ಅಂತ ಈ ಸಂಸ್ಥೆ ಬೆಂಗಳೂರು ಚಾಪ್ಟರ್ದಲ್ಲಿ ಇದು ಒಂದು ಸೆಮಿನಾರ್ ಮಾಡ್ತಾ ಇದ್ವಿ, ವಿಚ್ ಇಸ್ ಕಾಲ್ಡ್ ಕ್ಲೈಮೇಟ್ ಕಾನ್ಕ್ಲೇವ್. ನಾಳೆ ಅದು ಫುಲ್ ಡೇ ಸೆಮಿನಾರ್ ಇದೆ. ಸೊ ತಾವೆಲ್ಲರೂ ಬಂದು ಆ ಸೆಮಿನಾರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾವು ಕೋರ್ತಿದ್ದೇವೆ. ಥ್ಯಾಂಕ್ ಯು.